ಯಾಕಡೆ ದಂಡಿಗೆ ಹಾಂ ಅವು ಏನು ಪೈಪಿಗೆ ಹಾಕ್ಯದ. ನಮಸ್ಕಾರ ಎಲ್ಲರಿಗೂ. ಟೈಮ್ 12:30 ಆಗ್ಯದ್ರಿ. ಇವಾಗ ಹೊಲಕ್ಕೆ ಹೊಂಟೀವಿ ನಾವು. ಬರೋ ಟೈಮ್ ನೋಡ್ರಿ ಹೊಲಕ್ಕೆ ಬರೋದು. ಇವತ್ತು ಒಂದಿಷ್ಟು ಅಫ್ಜಲ್ಪುರ ಹೋಗೋದಿತ್ತು ರೀ. ಹಂಗಾಗಿ ಕೇಸಿಂದ ಇಬ್ಬರೂ ಬಂದಿದ್ದೆವು. ಹೋಗ್ಬೇಕು ಅಫ್ಜಲ್ಪುರ. ಹೋಗ್ತಾ ಹೇಳ್ತೀನಿ ಯಾಕೆ ಹೊಂಟೀವಿ ಅಂತೇಳಿ. ಈ ಕೌಲಿಗೆ ಏನು ಪೈಪ್ ಹಾಕಿ ಕೌಲಿಗೆ ಏನು ಪೈಪ್ ಹಾಕಿ ಅಫ್ಜಲ್ಪುರ ಅಂತೂ ಒಂದಿಷ್ಟು ಸಂತಿಗೆ ಬಂದಿದ್ದೇವೆ ನಾವು. ನಮ್ಮೂರು ಸಂತೆ ಮಾಡೋದಾಗಿದ್ದಿಲ್ಲ. ಅದಕ್ಕೆ ಕೇಸಿಂದ ಇವತ್ತು ಇಲ್ಲಿಗೆ ಅಫ್ಜಲ್ಪುರ ಬಂದೀವಿ. ಅಷ್ಟು ದೂರಿಂದ ಅಲ್ಲೇ ಊರಾಗ ಸಂತೆ ಮಾಡ್ಕೊಂಡ್ರೆ ಆತಿತ್ತು. ಯಾಕಂದ್ರೆ ಮೆಣಸಿನ್ಕಾಯಿ ಒಂದು 2-3 ವಾರ ಆಗಿತ್ತು ರೀ ಊರಾಗ ಬಂದಿದ್ದಿಲ್ಲ. ಹಂಗಾಗಿ ಕೇಸಿಂದ ಬೇರೆ ಕೆಲಸ ಬೇರೆ ಇತ್ತು. ಅದ್ರಾಗ ಎರಡನೇ ಅಥವಾ ಸಂತೆ ಮತ್ತು ಅದನ್ನ ಅಂತ ಕೇಸಿಂದ ಇವತ್ತು ಬಂದಿದ್ದೆವು ರೀ ಅಫ್ಜಲ್ಪುರಕ್ಕಂತೂ. ಈಗ ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡೆವು. ಆದ್ರೆ ಮನ್ಯಾಗಿದ್ದವು ರೀ ಮೆಣಸಿನ್ಕಾಯಿ. ಒಂದು ಸ್ವಲ್ಪ ಅವು ಇದ್ರ ಮೆಣಸಿನ್ಕಾಯ್ದು ಜಾಸ್ತಿ ಖಾರ ಇರ್ಲಾರ್ದು ಮೆಣಸಿನ್ಕಾಯ್ದು. ಹಂಗಾಗಿ ಕೇಸಿಂದ ಒಂದಿಷ್ಟು ಲವಂಗ ಮೆಣಸಿನ್ಕಾಯಿ ಅದು ತೊಗೊಂಡು ಹೋಗಕ್ಕೆ ಬಂದಿದ್ದೆವು. ಇಲ್ಲಿ ನಮ್ಮ ಜಟ್ಟುಗೆ ಪಟ್ಟ ಬೇಕಾಗೈತೆ ರೀ. ಹಂಗಾಗಿ ಕೇಸಿಂದ ಪಟ್ಟ ಇದ್ದು ಅದಕ್ಕೆ ಪಟ್ಟ ತೊಗೊಂಡು ಹೋಗ್ಬೇಕಂತ ಕೇಸಿಂದ ಒಂದಿಷ್ಟು ಪಟ್ಟ ತೊಗೊಂಡು ಇವಾಗ ಸಂತೆ ಎಲ್ಲ ತೊಗೊಳೋದಾಗಿತ್ತು ರೀ. ಆದ್ರೆ ನನಗೆ ಫಸ್ಟ್ ಬೇಕಾಗಿದ್ದು ನನಗೆ ಬೇಕಿಂಗ್ ಪೌಡ್ರ್ ಬೇಕಾಗೈತೆ ರೀ. ನಮ್ಮಲ್ಲೆಲ್ಲ ಬೇಕ್ರಿ ಅವ. ಆದ್ರೆ ಈ ಥರದ ಬೇಕಿಂಗ್ ಪೌಡ್ರ ಈ ಥರದ್ದು ಏನೂ ಸಿಗೋಂಗಿಲ್ಲ. ಹಾಗಾಗಿ ಈಸ್ಟನ್ನು ನಾನು ಆನ್ಲೈನಿಂದ ತರಿಸ್ಕೊಂಡಿದ್ರಿ. ಅದರ ಬೇಕಿಂಗ್ ಪೌಡ್ರ್ ಎಲ್ಲಿ ಬೇಕಾದರೂ ಸಿಕ್ಕಿರ್ತಾವೆ. ಆದ್ರೆ ನಮ್ಮೂರಾಗ ಇಷ್ಟ ಸಿಕ್ಕಿರೋಂಗಿಲ್ಲ. ಅದಕ್ಕೆ ಕೇಸಿಂದ ನಾಳೆಗೆ ಅಮಾವಾಸ್ಯೆ ಬೇರೆ ಐತಿ. ಟೈಮ್ ತೊಗೊಂಡಿದ್ದೆ ಇಲ್ಲಿದೆ. ಟೈಮ್ ತೊಗೊಂಡು ಕೇಸಿಂದ ಬೇಕ್ರಿದಾಗ ಹೋಗಿ ಕೇಸಿಂದ ಒಂದಿಷ್ಟು ಎಲ್ಲ ಸಂತಿನೂ ಆಗ್ಯದ. ಈಗ ಹೋಗ್ಬೇಕು ಮನೆಗೆ. ಆದ್ರೆ ಬೇಕಿಂಗ್ ಪೌಡ್ರ್ ಹುಡ್ಕ್ಯಾಳತ್ತಿ ಭಾಳಷ್ಟು ದಿನ ಆಗಿತ್ತು ನನಗೆ. ಅದಕ್ಕೆ ಇವತ್ತು ಬೇಕಿಂಗ್ ಪೌಡ್ರ್ ತೊಗೊಂಡು ಹೊಲಕ್ಕೆ ಬಂದಿದ್ದೆ. ಅಂದರೆ ನನಗೆ ಒಂದಿಷ್ಟು ತಂದೂರಿ ರೊಟ್ಟಿ ಮಾಡೈತ್ರಿ. ಅದಕ್ಕೆ ಕೇಸಿಂದ ತಂದೂರಿ ರೊಟ್ಟಿಗೆ ಬೇಕಿಂಗ್ ಪೌಡ್ರ್ ಬೇಕಲ್ರಿ. ಅದಕ್ಕಾಗಿ ಬೇಕಿಂಗ್ ಪೌಡ್ರ್ ತೊಗೊಂಡು ಹೋಗಕ್ಕೆ ಬಂದಿದ್ದೆ. ಅಫ್ಜಲ್ಪುರ್ಲಿಂತ ಹೊಲಕ್ಕೆ ಬಂದಿದ್ದೇವ್ರಿ ನಾವು. ಅವರು ಎತ್ತುಗಳಿಗೆ ನೀರದು ಕುಡಿಸಿದಿಲ್ಲ ಮಧ್ಯಾಹ್ನಕ್ಕೆ. ಅದಕ್ಕೆ ನೀರು ಕುಡಿಸಲಿಕ್ಕೆ ಬಂದಿದ್ದರು. ಇಲ್ಲಿ ಮತ್ತೀಗೇನೋ ಹೊತ್ತೆ ಹೋಗ್ಯದ ಅಂತ ಕೇಸಿಂದ ಅಷ್ಟು ಮೆಣಸಿನ್ಕಾಯಿ ಇಲ್ಲೇ ಒಣಗಿಸ್ಬಿಟ್ಟಿದ್ರಿ. ಒಂದಿಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಲವಂಗ ಮೆಣಸಿನ್ಕಾಯಿ ತೊಗೊಂಬಂದಿದ್ರು. ನಾನು ಮನ್ಯಾಗ ಒಂದಿಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಥೊಡೆನೇ ತೊಗೊಂಡು ಬಂದಿದ್ದೆ. ಯಾಕಂದ್ರೆ ಮನ್ಯಾಗಿದ್ದು ಮೆಣಸಿನ್ಕಾಯಿ ಅದಕ್ಕೆ ಕೇಸಿಂದ ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು. ಅದ್ರಾಗ ಒಂದು ಸ್ವಲ್ಪ ಖಾರ ಮಿಕ್ಸ್ ಮಾಡ್ಲಿಕ್ಕೆ ಲವಂಗ ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೆ. ಹಸಿವಲ್ಲ ಹಾರಿ ಹೋಗ್ತದೆ ಗಾಳಿ ಅದು. ಅಲ್ಲಿ ಇದು ಬಿದ್ದಿತ್ತಲ್ಲ ಇಚ್ಛಾಬತ್ ತಿಂದಿತ್ತಲ್ಲ ದಾಡ್ಪತ್ರಿ. जरा आरे वाला आवाज उंटು. ಹ್ಮ್ ಹ್ಮ್ ಹ್ಮ್
ಇಷ್ಟ ಮೆಣಸಿನ್ಕಾಯಿ ತುಂಬ ಕಡೆ ಅಂತ ಅದು ರೀ ವಿಡಿಯೋ ಒಂದು ಸ್ವಲ್ಪ ಹಿಂದೆ ಮುಂದಾಗೈತೆ ರೀ. ಈ ವಿಡಿಯೋ ಅಂತೂ 5-6 ದಿನದಿಂದ ಹಿಂದಿಂದಿತ್ತು. ಆದರೆ ನನಗೆ ಬಿಡೋದಾಗಿದ್ದಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಹೊತ್ತಂತೂ ಹೋಗ್ಯದ್ರಿ. ಅವರು ಒಂದಿಷ್ಟು ಎತ್ತುಗಳಿಗೆ ನೀರು ಕುಡಿಸಿ ಮೇವು ಕಡ್ದಾಕತ್ತಿದ್ರು ರೀ. ಹೋಗ್ಬೇಕ್ರಿ ನಾವು ಮನೆಗೆ. ಇವತ್ತು ಹೊಲಕ್ಕೆ ಬಂದೇನು, ಹೊಲ್ದಾಗ ಏನು ಕೆಲಸ ಇದ್ದಿದ್ದಿಲ್ಲ ರೀ. ಮಾಡಿ ಭಾಳ ಆಗೈತೆ ರೀ. ಈಗ ಒಂದು ಜರ ಗಾಳಿನೂ ಬಿಟ್ಟಿತ್ತು. ಅದಕ್ಕೆ ಲೈಟ್ ಬಂದಿವಂತ ಒಂದಿಷ್ಟು ಕಬ್ಬಿಗೆ ನೀರು ಉಣಿಸ್ತೀವಿ ಅಂತೇಳಿ ನೀರು ಉಣಿಸತ್ತಿದ್ರು ಅವರು. ಜೊಕ್ಕೊಂಡು ಹೋಯ್ತಂದ್ರೆ ಒಳಗೆ ಹಿಂಗೆ ಅಲ್ಲಿ ತೆಗಿಬೇಕು ನೋಡಿ, ಹಂಗೆ ತೆಗಿಬೇಕು. ಅಲ್ಲಿ ಏಕಟ್ ಪೈಪ್ ಹಾಕಿದ್ ಮೆಟ್ಟಿಗೆ ಬೆಲ್ಲಿ ಇದಕ್ಕೆ ಅಲ್ಲಿ ಇದಕ್ಕೆ ಹೋತವ ಎದಕ್ಕೆ ಬ್ಯಾರಲ್ಗೆ ಚಾಲು ಮಾಡಿ. ಚಾಲು ಮಾಡ್ತಾ ನೋಡು. ಮಾಡ ಭಾಳ ಅದ ರೀ. ಇನ್ನು ಮಳೆ ಬಂದರೆ ಬರ್ಬೋದು, ಯಾಕಂದ್ರೆ ಗಾಳಿ ಭಾಳ ಬಿಟ್ಟದ.